ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ಜಸ್ಟ್ ವೆಲ್ಕಮ್ ಮಾಡಿದ್ದೆ ಮಂಡೇ, ಬಟ್ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಇನ್ನೂ ಆಗಿಲ್ಲ, ಎದ್ದು ಕೂತಿದ್ದೀನಿ. ತಿಂಡಿ ತಿನ್ನಬೇಕು. ತಿಂಡಿ ಏನಮ್ಮ? ಚಪಾತಿಗೆ ಚಟ್ನಿ ತಿನ್ನಬೇಕೀಗ. ಮತ್ತೀಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಊರಿಗೆ ಹೊರಡಬೇಕು. ಹಸ್ಬೆಂಡ್ ಊರಿಗೆ ಹೊರಡಬೇಕು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಗೋಗಿ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಯಾವುದೇ ಪ್ಲ್ಯಾನ್ ಇಲ್ಲ. ನೋಡೋಣ ಹೇಗೆ ಹೋಗುತ್ತೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ವಾಚ್ನ ಕೊನೆವರೆಗೂ ವಾಚ್ ಮಾಡಿ. ಹಾಗೂ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಲ್ದಲ್ಲೇ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬಿಗೆ ಬನ್ನಿ. ನಮ್ಮಮ್ಮನ ನಾವು ವ್ಲಾಗಲ್ಲಿ ತೋರಿಸೇ ಇಲ್ಲ. ಇವತ್ತು ನೋಡೋಣ, ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಇವತ್ತು ಹೋಗೋಷ್ಟರಲ್ಲಿ. ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಫೋಟೋಸ್ನ ತೋರಿಸ್ತೀನಿ ನಿಮಗೆ. ಆವಾಗ ಸ್ಟಾರ್ಟಿಂಗಲ್ಲಿ ತೋರಿಸಿದೆ ನಾನು. ಆವಾಗ ನೋಡಿಲ್ಲದೆ ಇರೋರು ಈಗ ನೋಡ್ಕೊಳ್ಳಿ ನನ್ನ ಚೈಲ್ಡ್ಹುಡ್ ಫೋಟೋಸ್ನ. ಇದು ನಾನು 10th ಅಥವಾ ಫಸ್ಟ್ ಪಿ ಯು ಇದ್ದಾಗ ತೆಗ್ಸಿದ ಫೋಟೋ. ಇದು ನನ್ನ ತಮ್ಮ. ಇದು ನಾನು ಫಸ್ಟ್ ಪಿ ಯು ಇದ್ದಾಗ ತೆಗ್ಸಿರೋ ಫೋಟೋ. ಇದೇನು ನೋಡ್ತಿದ್ದಾರೆ, ಇದು ನನ್ನ ಫ್ಯಾಮಿಲಿ ಫೋಟೋ. ಇದು ನಾನು ಅವಾಗ 4 ಇಯರ್ಸ್ ಇದ್ದೆ ಅನಿಸುತ್ತೆ ಆ ಫೋಟೋ. ಇದು ನನ್ನ ತಮ್ಮ, ಇದು ನಮ್ಮಮ್ಮ, ಇದು ನಮ್ಮಪ್ಪ. ಇದು ನನ್ನ ತಮ್ಮನ ಫಸ್ಟ್ ಇಯರ್ ಬರ್ತ್ಡೇ ತೆಗ್ಸಿರೋಂಥ ಫೋಟೋ. ನಂದು ಚಿಕ್ಕ ವಯಸ್ಸಿನ ಫೋಟೋ ತೋರಿಸ್ತೀನಿ. ಈ ಫೋಟೋ ಬಂದು ಇದು ನನ್ನ ತಮ್ಮ. ಇದು ನನ್ನ 3rd ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಇದ್ದಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನಾನು ಸೊಪ್ಪು ಮಾರೋಳು ವೇಷ ಹಾಕಿದ್ದೆ. ಇದು ನಮ್ಮ ಸಿಸ್ಟರು. ಇದು ನಾನು ಅವಾಗ 10th ಏನೋ ಇದ್ದಾಗ ತೆಗ್ಸಿರೋ ಫೋಟೋ. ಇದು ನನ್ನ ತಮ್ಮನ ಬರ್ತಡೇ ಎಲ್ಲ ತೆಗ್ಸಿರೋ ಫೋಟೋ. ಆವಾಗ ನನಗೆ 4 ಇಯರ್ಸ್ ಅಮ್ಮ. 4 ಇಯರ್ಸ್ ಏನಲ್ಲ, ಅವನಿಗೆ 1 ಇಯರ್ ಇದ್ದಾಗ 3 ಇಯರ್ಸ್ ನನಗೆ ಅವಾಗ 3 ಇಯರ್ಸ್ ಫೋಟೋ. ಇದು ನಂದು ಡ್ಯಾನ್ಸ್ ಫೋಟೋಸು. ನಾನು ಅವಾಗ LKG ಇದ್ದಾಗ, ಇಲ್ಲಿದ್ದೀನಲ್ಲ ಇದೆ ನಾನು LKG ಇದ್ದಾಗ ತೆಗ್ದಿರೋ ಫೋಟೋ, ಡ್ಯಾನ್ಸಿನ ಫೋಟೋಸು. ಇದು ನಾನು ಹೇಗೆ ಕಾಣ್ತಿದ್ದೀನಿ ಈ ಫೋಟೋದಲ್ಲಿ, ಹೇಗಿದ್ದೀನಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಸುಮಾರು ಫೋಟೋಸ್ ಇದೆ, ಬಟ್ ಈಗ ತೋರ್ಸೋಕ್ಕೆ ಟೈಮ್ ಇಲ್ಲ ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಎಲ್ಲ ಫೋಟೋಸು ತೋರಿಸ್ತೀನಿ. ಈಗ ಸ್ವಲ್ಪ ಸುಮ್ಮನೆ ಹಾಗೆ ಕೈಗೆ ಸಿಕ್ಕಿದ ಫೋಟೋಸ್ನ ತೋರಿಸ್ತೀನಿ. ಇನ್ನೂ 2 ಆಲ್ಬಮ್ ಇದೆ. 2 ಆಲ್ಬಮಲ್ಲಿರೋ ನಮ್ಮ ಫೋಟೋಸ್ದೆಲ್ಲ ನೆಕ್ಸ್ಟ್ ಸಲ ಬಂದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಫೋಟೋಸ್ ಎಲ್ಲ ನೋಡಿ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದಲ್ಲೇ ತಿಳಿಸಿ. ಈಗ ನಾನು ಬಸ್ಸಲ್ಲಿ ಹೊರಡ್ತಾ ಇದ್ದೀನಿ ಅತ್ತೆ ಮನೆಗೆ, ಹಾಗಂದರೆ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀನಿ. ಹಾಯ್, ಎಲ್ಲಿಗೆ ಹೋಗ್ತಿದ್ದೀರಾ? ಯಾರ ತೋಟ? ಹಾಂ, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನು ಊರಿಗೆ ಬಂದಮೇಲೆ ವ್ಲಾಗ್ಗೆ ಮಾಡೋಕ್ಕಾಗಿಲ್ಲ. ಸೊ ಈಗ ತೋಟಕ್ಕೆ ಬಂದಿದ್ವಿ, ಅದಕ್ಕೆ ಈಗ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ನೆಕ್ಸ್ಟ್ ಈ ವ್ಲಾಗ್ನ ಬೆಂಗಳೂರಿಗೆ ಹೋಗಿ ಕಂಟಿನ್ಯೂ ಮಾಡೋಕ್ಕಾಗೋದು. ಇಲ್ಲಿ ವ್ಲಾಗ್ ಮಾಡೋಕ್ಕೆಲ್ಲ ಅಷ್ಟು ಸರಿ ಅನಿಸಲ್ಲ. ತೋಟಕ್ಕೆ ಬಂದಿದ್ದೀವಿ ಈಗ. ಇವತ್ತು ಎಲೆಕ್ಷನ್ ಇದೆ, ಸೊ ನಾವು ಎಲೆಕ್ಷನ್ಗೋಸ್ಕರನೇ ಬಂದಿದ್ದು ಊರಿಗೆ. ಇವತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಬ್ಯಾಂಗ್ಳೂರಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಹೋಗಿ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸ್ಟೇ ಟ್ಯೂನ್. ಜೆಟ್ ಇದು ಇಲ್ಲಿಗೆ ನೀರಾವರಿ ಅಲ್ಲ, ಇದು ಹೊಲ, ಅದಕ್ಕೆ ಜೆಟ್ ಹಾಕ್ಸಿರೋದು. ಈ ರೀತಿ ಬೋರ್ ಇದೆ, ಹನಿ ನೀರಾವರಿ ಮಾಡಿಸಿಲ್ಲ, ಈ ರೀತಿ ಜೆಟ್ ಹಾಕ್ಸಿರೋದು. ಇದು ಆನ್ ದ ವೇ ನಾವು ಬೆಂಗಳೂರಿಗೆ ಹೋಗ್ಬೇಕಾರೆ
ಅರಸೀಕೆರೆ ಬಿಟ್ಟು ಗಂಡಸಿ ಹತ್ರ ಈ ರೀತಿ ಮಾಡಿದರು. ಇದು ಯಾವ ಬೆಳೆ ಅಂತ ಗೊತ್ತಿಲ್ಲ ನನಗೆ, ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಈ ಥರ ಪೂರ್ತಿ ಲೈಟಲ್ಲಿ ಪ್ರತಿಯೊಂದು ಸಸಿಗೂ ಈ ರೀತಿ ಮಾಡಿ ಲೈಟ್ ಹಾಕಿದ್ರು. ಯಾವ ಸಸಿ ಯಾವ ಗಿಡಕ್ಕೆ ಈ ರೀತಿ ಮಾಡ್ತಾರೆ ಅನ್ನೋದನ್ನ ತಿಳಿಸಿ. ನಂಗೆ ಗೊತ್ತಾಗಲಿಲ್ಲ ಅದು ಏನಕ್ಕೆ ಮಾಡ್ತಾರೆ ಅಂತ. ಯಾವ ಗಿಡ ಅದು, ಹಣ್ಣಿನ ಗಿಡನ ಹೂವಿನ ಗಿಡನ ಯಾವುದು ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಸುಮಾರು ಒಂದು 2 ಎಕರೆಗಿಂತ ಜಾಸ್ತಿನೇ ಇತ್ತು ಅನಿಸ್ಬೋದು. ಅಷ್ಟಕ್ಕೂ ಸೇಮ್ ಹೀಗೆ ಮಾಡಿದರು. ಯಾವ ಬೆಳೆ ಅಂತ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ದರೆ ತಿಳಿಸಿ. ಹಾಗೆ ನಾನು ಊರಲ್ಲಿ ಆದಷ್ಟು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡೋದಂತೂ ಮರಿಬೇಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನನ್ನ ಬೆಂಗಳೂರು ವ್ಲಾಗ್ಗಳು ನಿಮಗೆ ನೋಡೋಕ್ಕೆ ಸಿಗ್ತವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.